ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಆಲಮೇಲ ಭೀಮಜ್ಯೋತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಲಮೇಲ ಪಟ್ಟಣ ಪಂಚಾಯಿತಿ ಸದಸ್ಯ ಡಾಕ್ಟರ್ ಸಂಜು ಎಂಟಮಾನ್ ಅವರು ಪಟ್ಟಣ ಪಂಚಾಯಿತಿ ಅಕ್ರಮಗಳ ವಿರುದ್ಧ ಅವಿಶ್ವಾಸ ಮಂಡನೆಗೆ ಆಲಮೇಲ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ರವಿ ಸಿರುಗುಪ್ಪ ಅವರಿಗೆ ಪಟ್ಟಣ ಪಂಚಾಯಿತಿ ಅಕ್ರಮಗಳ ವಿರುದ್ಧ ಲೋಕಾಯುಕ್ತಕ್ಕೆ ಅಧಿಕೃತವಾಗಿ ದೂರು ದಾಖಲಿಸುತ್ತಿರುವುದಾಗಿ ತಿಳಿಸಿದರು. ಇತ್ತೀಚೆಗೆ ಪಟ್ಟಣ ಪಂಚಾಯಿತಿಯಲ್ಲಿ ಕೈಗೊಳ್ಳಲಾದ ಮೂಲಸೌಕರ್ಯ ಕಾಮಗಾರಿಗಳು, ನಕಲಿ ಬಿಲ್ ಸೃಷ್ಟಿ ಮತ್ತು ಸಿಎಸ್ಆರ್ ಸಾರ್ವಜನಿಕ ನಿಧಿಯ ದುರ್ಬಳಕೆಯ ಕುರಿತು ಸುದೀರ್ಘವಾಗಿ ಉಲ್ಲೇಖಿಸಿದ ಕಳಪೆ ಮಟ್ಟದ ರಸ್ತೆ ನಿರ್ಮಾಣ, ಕುಡಿಯುವ ನೀರಿನ ಯೋಜನೆಗಳಲ್ಲಿನ ಅಕ್ರಮ ಹಾಗೂ ಟೆಂಡರ್ ಪ್ರಕ್ರಿಯೆಗಳಲ್ಲಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ, ದಾಖಲೆಗಳ ಸಮೇತ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಪಡೆದ ಪ್ರಮುಖ ದಾಖಲೆಗಳು, ಬ್ಯಾಂಕ್ ವಹಿವಾಟಿನ ವಿವರಗಳು ಹಾಗೂ ಕಳಪೆ ಕಾಮಗಾರಿಗಳ ಫೋಟೋ ಸಾಕ್ಷಿಗಳನ್ನು ಸೀಮಿತವಾಗಿ ಸಲ್ಲಿಸಲಾಗಿದೆ ಎಂದು ಸಂಜು ಎಂಟಮಾನ ಗಂಭೀರವಾಗಿ ಆರೋಪಿಸಿದ್ದಾರೆ. ಡಿವಿ ನ್ಯೂಸ್, ಕರ್ನಾಟಕ. ಅವರು ಅಧಿಕಾರ ನಾವು ನಮ್ಮ ಸದಸ್ಯರಿಗೆ ಯಾವುದೇ ನಮ್ಮ ವಾರ್ಡ್ಗಳಿಗಾಗಲಿ ಯಾವುದೂ ಕೆಲಸ ಮಾಡಿಲ್ಲ, ಸದಸ್ಯರಿಗೆ ಪರಿಗಣನೆ ತಗೊಂಡು ಯಾವುದೇ ಒಂದು ಕೊರತೆಯನ್ನು ಕೇಳಿಲ್ಲ, ಯಾವ ಸಾಮಾನ್ಯ ಸಭೆಯನ್ನು ಕರಿಬೇಕಾದ್ರೂ ನಮ್ಗೆ ಯಾರಿಗೆ ಕೇಳೋದು ಕರೀತಾರೆ. ಅದಕ್ಕೆ ಎಲ್ಲ ಸಾಮಾನ್ಯ ಸಭೆಗಳಲ್ಲಿ ನಮ್ಮೆಲ್ಲ ಸದಸ್ಯರು ಒಂದು 4-5 ಜನ ಬಿಟ್ಟು ಮಾತ್ರ ನಾವೆಲ್ಲರೂ ವಹಿಸ್ಕಾರ ಹಾಕಿ ಇಲ್ಲಿಗೂ ನಾವು ಯಾವುದು ಪಂಚಾಯತಿಗೆ ಯಾವ ಸಾಮಾನ್ಯ ಸಭೆ ಹಾಕುವಾಗಿಲ್ಲ. ಇನ್ನೊಂದು ಅವರು ಪಂಚಾಯತ್ ಒಳಗಡೆ ಮಾಧ್ಯಮ ಮಿತ್ರರಲ್ಲಿ ಒಂದು ಇದು ಹೇಳ್ತೀವಿ, ಅವರಿಗೆ ಏನಪ್ಪ ಅಂದ್ರೆ ತಾವು ಜಿಲ್ಲಾಧಿಕಾರಿಗಳ ಒಂದು ಸ್ವಲ್ಪ ವಿಷಯ ಮುಗಿಸಿದ್ವಿ. ಯಾಕಪ್ಪ ಅಂದ್ರೆ ಈ ಪಂಚಾಯತಿಗೆ ಬಂದಂಥ ಅನುದಾನ, ಈ ಗರ್ಭಟ್ಟಿ ಆಗಲಿ, ನೀರಿನ ಕರಗಳಾಗಲಿ, ಅಥವಾ KPR ಶುಗರ್ ಫ್ಯಾಕ್ಟ್ರಿಯಿಂದ ಬಂದಂಥ CSR ಫಂಡ್ ಆಗಲಿ, ಆಮೇಲೆ ಪಂಚಾಯತ್ದಾಗ ಪ್ರಜಾಕೀಲ ಅದು ಲಕ್ಷಾಂತರ ದುಡ್ಡು ಬಂದು ಆ ದುಡ್ಡು ಎದಕ್ಕೆ ಖರ್ಚು ಮಾಡಿದ್ರು, ಎಲ್ಲಿ ಹಾಕಿದ್ರು ಎಲ್ಲ ಸದಸ್ಯರು ಮನವಿ ಕೊಟ್ಟಿವಿ. ಆಗಲಿ ಖರ್ಚು ಲೆಕ್ಕಪತ್ರ ತೋರಿಸಿದಪ್ಪ ಹಿಂದಿನ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಯಾವ ಸದಸ್ಯರ ಲೆಕ್ಕಪತ್ರ ತೋರಿಸಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಲೋಕಾಯುಕ್ತ ಮನವಿ ಮಾಡ್ಕೊತೀವಿ. ನಾವು ಏನಾದರೂ ಪಂಚಾಯತಿಗೆ ಬಂದು ಇಂಥ ಏನೋ ದುರಾಡಳಿತ ತೋರಿಸ್ಯಾರ ಮುಖ್ಯಾಧಿಕಾರಿಗಳು, ಅಧ್ಯಕ್ಷರು, ಅದನ್ನು ಕುಲಂಕುಷವಾಗಿ ಬಂದು ಚೆಕ್ ಮಾಡಬೇಕು. ಎಲ್ಲ ಪಾಸ್ಬುಕ್ ಅಕೌಂಟ್ಗಳು ಎಷ್ಟು ಅಕೌಂಟ್ಗಳು ಪಂಚಾಯತಿ ಹೆಸರಲ್ಲಿ ಅವೆಲ್ಲ ಅಕೌಂಟ್ಗಳು ಚೆಕ್ ಮಾಡಬೇಕು. ಮತ್ತು ಡೀಸೆಲ್ ಆಗಲಿ, JCB ಟ್ರ್ಯಾಕ್ಟರ್ ರಿಪೇರಿಗಳಾಗಲಿ, ಸುಮ್ಮನೆ ಮೋಟರ್ ಸುಟ್ಟಾವ, ಸುಮ್ಮನೆ ಬೋರ್ ಹೊಡಿಸೀನಿ, ಇವೆಲ್ಲ ಏನು ಮಾಡಿಲ್ಲ. ಯಾವ ವಾರ್ಡ್ಗಳ ನಾವೇ ಇಲ್ಲಿ 13 ಮಂದಿ ಸದಸ್ಯರು, ಇನ್ನೊಂದು 8 ಮಂದಿ ಇದ್ದೀವಿ. ಎಲ್ಲಿ ಯಾವ ವಾರ್ಡ್ಗಳ ಕೆಲಸ ಆಗಿಲ್ಲ, ಪೂರ ಕಳಪೆ ಏನು ಮಾಡಿಲ್ಲ. ಅಂದರೆ ಇನ್ನೊಂದು ಪಂಚಾಯತ್ ಬಂದಂಥ ಏನು ದುಡ್ಡು ಏನದ ಸಾರ್ವಜನಿಕರು ತೆರಿಗೆ ಹಣ ಎಲ್ಲ ಬೋರ್ ಮಾಡಿಬಿಟ್ರೆ ಅದಕ್ಕೆ ಮಾನ್ಯ ಲೋಕಾಯುಕ್ತ ಸಾಹೇಬರಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಮ ಕೈಗೊಂಡು ಇದೆಲ್ಲ ತನಿಖೆ ಮಾಡಬೇಕಂತ ತಮ್ಮಲ್ಲಿ ನಾವು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತೀವಿ. ಅದರಂತೆ ಈಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಮೊಹಮ್ಮದ್ ಸಾದಿಕ್ ಪರಿಸರ ಸುಂಬಳವರು ಅವ್ರಿಗೆ ಏನೋ ಅಧ್ಯಕ್ಷರು, ನಾವು ಎಲ್ಲ ಸದಸ್ಯರು ಈ ಮೊನ್ನೆ ಮುಖ್ಯಾಧಿಕಾರಿಗಳಿಗೆ ಏನು ಮನವಿ ಕೊಡೋದು ಏನಪ್ಪ ಅಂದ್ರೆ ನಾವು ಅವ್ರಿಗೆ ಅವಿಶ್ವಾಸ ಮಾಡಿ ಮಾಡ್ತೇವೆ. ಅಂದ್ರೆ ಏನು ಅವ್ರಿಗೆ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಾಗ ನಾವೇನೋ ಎಲ್ಲ ಸದಸ್ಯರು ಮನವಿ ಕೊಡೋದು.